ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ಈ ಒಂದು ಎಬೆನ್ಸನ್ ಸೇವೆಗೆ ನಾನು ಸ್ವಾಗತಿಸ್ತೇನೆ. ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿರಲೆಂದು ನಾನು ದೇವರಲ್ಲಿ ಬೇಡುವಂತವನಾಗಿದ್ದೇನೆ. ಎಲ್ಲರಿಗೂ ಸ್ವಾಗತ. I am Professor Dr. Ebenson James. You are watching Ebenson TV. ಈಗ ನೀವು ಎಬೆನ್ಸನ್ ಟಿವಿ ಕಾರ್ಯಕ್ರಮವನ್ನು ನೋಡ್ತಿದ್ದೀರಿ. Moses asked the Israelites to paint their door frames by the blood of the lamb. ಮೋಶೆಯು ಇಸ್ರಾಯೇಲರಿಗೆ ಅವರ ಬಾಗಿಲುಗಳ ಮೇಲೆ ಆ ರಕ್ತವನ್ನು ಪ್ರೋಕ್ಷಿಸಲಿಕ್ಕೋಸ್ಕರ ಆತನಿಗೆ ಆಜ್ಞಾಪಿಸುತ್ತಾನೆ. It was for protection from the angel of death. ಆ ಒಂದು ಸಂಹಾರ ದೂತನಿಂದ ತಪ್ಪಿಸಿಕೊಳ್ಳಲು ಆ ಕಾರ್ಯವನ್ನ ಇಸ್ರಾಯೇಲರು ಮಾಡಬೇಕಿತ್ತು. So also a believer in Jesus Christ can apply the blood of Jesus Christ on his soul. ಒಬ್ಬ ವಿಶ್ವಾಸಿಯು ಯೇಸು ಕ್ರಿಸ್ತನ ರಕ್ತವನ್ನ ತನ್ನ ಆತ್ಮದ ಮೇಲೆ ಆತನು ಪ್ರೋಕ್ಷಿಸಿಕೊಳ್ಳಬೇಕಾಗ್ತದೆ. It brings protection from the enemy. ಇದು ವಿರೋಧಿಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಒಂದು ಮಾರ್ಗವಾಗಿರುತ್ತದೆ. Nothing can harm us. ಯಾವುದು ಕೂಡ ನಮಗೆ ಕೇಡು ಮಾಡುವುದೇ ಇಲ್ಲ. By faith we are reconciled to God. ನಾವು ನಂಬಿಕೆಯಿಂದ ದೇವರಿಂದ ಈ ಕಾರ್ಯವನ್ನ ಮಾಡಿಕೊಳ್ಳಿಕ್ಕಿದ್ದೇವೆ. When you apply blood of Jesus Christ on your mind, soul and spirit, you are delivered from demonic power in your life. ನಮ್ಮ ಒಂದು ಪ್ರಾಣ, ಆತ್ಮ ಹಾಗೂ ನಮ್ಮ ಮನಸ್ಸಿನ ಮೇಲೆ ದೇವರ ರಕ್ತವನ್ನು ನಾವು ಪ್ರೋಕ್ಷಿಸಿಕೊಂಡಾಗ ನಾವು ಎಲ್ಲ ಕೇಡುಗಳಿಂದ ತಪ್ಪಿಸಿಕೊಳ್ಳುವವರಾಗಿದ್ದೇವೆ. Blood of Jesus breaks addiction, bondages, curses, sickness and poverty in the life of a blood-washed Christian. ಯೇಸು ಕ್ರಿಸ್ತನ ರಕ್ತವು ಮನುಷ್ಯನ ಒಂದು ಬಂಧನದಿಂದ, ಕುಡುಕತನದಿಂದ, ಕೆಟ್ಟತನದಿಂದ ಹಾಗೂ ಎಲ್ಲ ಭಯಗಳಿಂದ ಅದು ಬಿಡಿಸುವಂತದ್ದಾಗಿದೆ. In fact, now you are the property of Jesus Christ because he purchased you from the power and authority of Satan by his precious blood. ಆತನ ಪವಿತ್ರ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಂತ ಅಧಿಕಾರವುಳ್ಳಂತ ಯೇಸುವಿನ ನಾಮದಲ್ಲಿ ನಾವು ಸಂರಕ್ಷಿಸಲ್ಪಡುತ್ತೇವೆ. Blood of Jesus Christ brings healing. ಯೇಸು ಕ್ರಿಸ್ತನ ರಕ್ತವು ನಮಗೆ ಸ್ವಸ್ಥತೆಯನ್ನ ಕೊಡುವಂತದ್ದಾಗಿದೆ. Isaiah chapter 53 verse 5. ಯೆಶಾಯ 53:5 ನಾವು ನೋಡುತ್ತೇವೆ. But he was wounded for our transgressions, he was bruised for our iniquities. The chastisement for our peace was upon him, and by his stripes we are healed. ಯೆಶಾಯ 53:5 ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡಗಳಿಂದ ನಮಗೆ ಗುಣವಾಯಿತು. When Jesus was whipped, he was purchasing your deliverance and healing. ಆತನು ನಮಗೆ ಬಿಡುಗಡೆಯನ್ನ, ಆಶೀರ್ವಾದವನ್ನು ಕೊಡ್ಲಿಕ್ಕೋಸ್ಕರ ಆತನು ತಾನೇ ಬಲಿಯಾದನು. By the blood of Jesus Christ you are reconciled to God. ನಾವು ಯೇಸು ಕ್ರಿಸ್ತನ ರಕ್ತದಿಂದ ದೇವರೊಂದಿಗೆ ಸಂಧಾನವಾಗಿದ್ದೇವೆ. So you have peace with God. ನಮಗೆ ದೇವರೊಟ್ಟಿಗೆ ಒಂದು ಸಂಧಾನ, ಸಮಾಧಾನವಾಗಿರ್ತದೆ. Such a person has no worries. ಅಂತ ವ್ಯಕ್ತಿಗೆ ಯಾವುದೇ ಒಂದು ಚಿಂತೆ ಭಾರವಿಲ್ಲ. Even if the enemies kill you, they can't touch your soul. ಒಬ್ಬ ವಿರೋಧಿಯು ನಮ್ಮನ್ನ ಸಾಯಿಸಿದ್ರು ಕೂಡ ನಮ್ಮ ಆತ್ಮವನ್ನು ಆತನಿಗೆ ಮುಟ್ಟಲಿಕ್ಕೆ ಶಕ್ತಿ ಇಲ್ಲ. Blood of Jesus Christ brings forgiveness. ಯೇಸು ಕ್ರಿಸ್ತನ ರಕ್ತವು ನಮಗೆ ಪಾಪ ಕ್ಷಮೆಯನ್ನು ಕೊಡುವಂತದ್ದಾಗಿದೆ. In Matthew chapter 26 verse 28. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡುತ್ತೇವೆ. For this is my blood of the new covenant, which is shed for many for the remission of sins. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. Jesus' blood has a voice. ಯೇಸು ಕ್ರಿಸ್ತನ ರಕ್ತಕ್ಕೆ ಒಂದು ಧ್ವನಿ ಇದೆ. It speaks better things than the blood of Abel. ಆ ಏಬೇಲನ ರಕ್ತಕ್ಕಿಂತ ಗಟ್ಟಿಯಾಗಿ ಕೂಗುವಂತ ಯೇಸುವಿನ ರಕ್ತವಾಗಿದೆ. Blood of Jesus reversed every single curse that the enemy brought. ನಮಗೆ ವಿರೋಧಿ ತರುವಂತ ಎಲ್ಲ ಪ್ರತಿಯೊಂದು ಶಾಪಗಳನ್ನ ಯೇಸುವಿನ ರಕ್ತವು ಮುರಿಯುತ್ತದೆ. Jesus reversed sickness, poverty, lack, addiction and bondage to sin.
ಯೇಸು ಕ್ರಿಸ್ತನು ನಮ್ಮ ಒಂದು ಶಾಪಗಳಿಂದ, ನಮ್ಮ ಒಂದು ರೋಗಗಳಿಂದ, ಪಾಪದಿಂದ, ಮರಣದಿಂದ ಆತನು ಬಿಡಿಸುವಂತವನಾಗಿದ್ದಾನೆ. Jesus finished the work on the cross, and those things have no legal right in your life. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆತನು ಪ್ರಾಣ ಕೊಟ್ಟದ್ರಿಂದ ಯಾವುದೇ ರೀತಿಯ ಸೈತಾನನಿಗೆ ಯಾವುದೇ ನಿಯಮದ ಒಂದು ಕಾನೂನಿನ ಅಧಿಕಾರ ನಮ್ಮ ಮೇಲೆ ಇಲ್ಲ. Hebrews chapter 12, verse 24. ಇಬ್ರಿಯನು 12:24 ನಾವು ನೋಡ್ತೇವೆ. To Jesus, the mediator of the new covenant, and to the blood sprinkling that speaks better things than that of Abel. ಇಬ್ರಿಯ 12:24 ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಏಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. To Cain, God said, your brother's blood cries out. ಕಾಯಿನನಿಗೆ ದೇವ್ರು ಹೇಳ್ತಾನೆ, ನಿನ್ನ ತಮ್ಮನ ರಕ್ತವು ಕೂಗುತ್ತಾ ಇದೆ. When you are born again, you line up with Jesus Christ. ನಾವು ಹೊಸದಾಗಿ ಹುಟ್ಟಿದಾಗ ನಾವು ಕ್ರಿಸ್ತನಲ್ಲಿ ನಾವು ಒಂದಾಗಿದ್ದೇವೆ. You have bloodline of a champion living inside you. ನಮ್ಮ ಒಳಗಡೆ ಆ ಒಂದು ರಕ್ತವನ್ನು ಕೊಟ್ಟಂತ ಆ ಒಂದು ಗುರುವಿನ ಒಂದು ಗುರುತು ನಮ್ಮ ಮೇಲೆ ಇದೆ. Jesus living in you can give you victory. ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದರೆ ಅದು ನಮಗೆ ಜಯವನ್ನು ಕೊಡುವಂತದ್ದಾಗಿದೆ. You can have everything that Jesus took back from the enemy. ಯೇಸು ಕ್ರಿಸ್ತನು ಸೈತಾನನಿಂದ ಪಡ್ಕೊಂಡಂತ ಪ್ರತಿಯೊಂದನ್ನು ಕೂಡ ನಾವು ಹೊಂದಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಿದೆ. Jesus accomplished everything on the cross. ಯೇಸು ಕ್ರಿಸ್ತನು ಎಲ್ಲವನ್ನು ಕೂಡ ಶಿಲುಬೆಯಲ್ಲಿ ಆತನು ಮಾಡಿ ಮುಗಿಸಿದ್ದಾನೆ. 2 Corinthians chapter 5, verse 17. ನಾವು 2 ಕೊರಿಂಥದವರಿಗೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ. Therefore, if anyone is in Christ, he is a new creation. Old things have passed away. Behold, all things have become new. ನಾವು 2 ಕೊರಿಂಥ 5:17ರಲ್ಲಿ ನಾವು ನೋಡಿಕೊಳ್ಳುತ್ತೇವೆ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. Because of this, you have new power and authority. ಇದರಿಂದಾಗಿ ನಮಗೆ ಹೊಸ ಒಂದು ಶಕ್ತಿ, ಹೊಸ ಒಂದು ಅಧಿಕಾರ ನಮಗೆ ಕೊಡಲ್ಪಟ್ಟಿದೆ. Sickness and disease are no part of the new bloodline of Jesus Christ. ನಮ್ಮಲ್ಲಿ ಯಾವುದೇ ಒಂದು ರೋಗಗಳು, ಮರಣವು ಕೂಡ ಯೇಸು ಕ್ರಿಸ್ತನ ಒಂದು ಆ ರಕ್ತ ಕೋಟೆಯನ್ನು ಮುಂದೆ ದಾಟಿ ಬರಲಿಕ್ಕೆ ಸಾಧ್ಯವಿಲ್ಲ. The devil is also called the accuser. ಸೈತಾನನನ್ನ ಒಬ್ಬ ದೂರುಗಾರನೆಂಬುದಾಗಿ ಸತ್ಯವೇದದಲ್ಲಿ ನೋಡುತ್ತೇವೆ. He wants to convince you that you are not qualified. ಸೈತಾನನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ನಾವು ಯೋಗ್ಯರಲ್ಲ ಎಂಬುದಾಗಿ ಆತನ ನಮಗೆ ಹೇಳಲಿಕ್ಕಿದ್ದಾನೆ. He puts guilt upon you. ನಮ್ಮ ಮೇಲೆ ಆತನ ಒಂದು ದೋಷಾರೋಪಣೆಯನ್ನು ಮಾಡುವವನಾಗಿದ್ದಾನೆ. Romans chapter 8, verse 1 and 2. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1 ಮತ್ತು 2ನೇ ವಚನಗಳು. There is therefore now no condemnation to those who are in Christ Jesus, who do not walk according to the flesh, but according to the Spirit. For the law of the Spirit of life in Christ Jesus has made me free from the law of sin and death. ರೋಮ 8, 1 ಮತ್ತು 2ನೇ ವಚನ. ಆದದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು ಎಂಬುದೇ. When the accuser comes, go to the blood of Jesus and say, I am the righteousness of God. My righteousness comes by faith in Jesus Christ and not what I have done. ದೂರುಗಾರನು ಬಂದು ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಾಗ ನಾನು ಯೇಸು ಕ್ರಿಸ್ತನ ರಕ್ತದಿಂದ ನೀತಿವಂತನಾಗಿದ್ದೇನೆ, ಆತನ ಒಂದು ಅಧಿಕಾರ ನನ್ನಲ್ಲಿ ಇದೆ ಎಂಬುದಾಗಿ ನಾವು ಹೇಳುವವರಾಗಿರಬೇಕು. Fear has no place because the blood of Jesus is upon you. ನಮ್ಮಲ್ಲಿ ಯಾವುದೇ ಭಯಕ್ಕೆ ಕಾರಣವಿಲ್ಲ, ಕಾರಣ ಯೇಸುವಿನ ರಕ್ತವು ನಮ್ಮನ್ನ ಆವರಿಸಲ್ಪಟ್ಟಿದೆ. May the Lord bless you all with these words. Amen. ದೇವರು ಈ ವಾಕ್ಯಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಂಡು ಮುಗಿಸಲಿಕ್ಕಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾದ ಪರಲೋಕ ತಂದೆಯಾದ ದೇವರೇ, ಈ ದಿನಕ್ಕಾಗಿ ವಾರಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. ನಂಬಿಗಸ್ತನಾದ ದೇವರು, ಜೀವ ಸ್ವರೂಪನು, ಜೀವನಾಯಕ ನೀನಾಗಿದ್ದೆ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತದಲ್ಲಿ ಬಲ ಇದೆ, ಯೇಸುವಿನ ರಕ್ತದಲ್ಲಿ ಶುದ್ಧೀಕರಣವಿದೆ. ಯೇಸುವಿನ ರಕ್ತದಿಂದ ಸ್ವಾಮಿ ನಾವು ಸೈತಾನನ
ಎಲ್ಲ ಬಾಣಗಳನ್ನು ಜಯಿಸಲಿಕ್ಕೆ ನಮಗೆ ಶಕ್ತಿ ಇದೆ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ನಮಗೋಸ್ಕರ ಸ್ವಾಮಿ ನಿನ್ನ ಗಾಯಗಳಿಂದ ನಮಗೆ ಗುಣವಾಯಿತು, ನಮಗೆ ಸೂಕ್ಷ್ಮವನ್ನು ಉಂಟು ಮಾಡುವ ದಂಡನೆಯನ್ನು ನೀನು ಅನುಭವಿಸಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ವಿಶೇಷವಾಗಿ ಈ ನಿನ್ನ ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬರನ್ನ ನೀನು ಆಶೀರ್ವದಿಸು, ಅವರ ಮೇಲೆ ನಿನ್ನ ರಕ್ತ ಪ್ರೋಕ್ಷಣೆಯನ್ನು ಮಾಡ್ತೇನೆ ಸ್ವಾಮಿ. ಅವರಿಗೆ ಬಿಡುಗಡೆ ಕೊಡು, ಸಮಾಧಾನ ಕೊಡು, ಎಲ್ಲದರ ಮೇಲೆ ಜಯ ಜೀವಿತವನ್ನು ಕೊಟ್ಟು ನಿನಗಾಗಿ ಜೀವಿಸಲು, ನಿನ್ನನ್ನು ಮಹಿಮೆಪಡಿಸಲು, ನಿನ್ನ ರಾಜ್ಯವನ್ನು ಪ್ರಸರಿಸಲು ಪ್ರತಿಯೊಬ್ಬರನ್ನು ಉಪಯೋಗಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಈ ಎಬೆನೆಸರ್ ಟಿವಿ ಮಿನಿಸ್ಟ್ರಿಯನ್ನು ಕೂಡ ನೀನು ಆಶೀರ್ವದಿಸಿ, ಇದ್ರ ಮುಖಾಂತರವಾಗಿ ಸ್ವಾಮಿ ಅನೇಕರಿಗೆ ರಕ್ಷಣೆ, ಬಿಡುಗಡೆ, ಆತ್ಮಿಕ ವೃದ್ಧಿ ಆಗಲೆಂಬ ಪ್ರಾರ್ಥಿಸ್ತೇವೆ. ಇದನ್ನು ನಡೆಸ್ಕೊಂಡು ಹೋಗುವಂಥ ಎಲ್ಲ ಪ್ರತಿಯೊಬ್ಬರ ಮೇಲೆ ಕೂಡ ನಿನ್ನ ಆಶೀರ್ವಾದ ಕೃಪೆ ಇರಲೆಂಬ ಪ್ರಾರ್ಥಿಸ್ತೇವೆ. ಈ ಎಲ್ಲ ಸ್ತುತಿ ಸ್ತೋತ್ರಗಳನ್ನು, ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನಾದಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನಂತೆ ಸಹವಾಸವು ನಮ್ಮೆಲ್ಲರೊಂದಿಗೂ, ಈ ವಾಕ್ಯವನ್ನು ಕೇಳಿದವರೆಲ್ಲರೊಂದಿಗೂ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.